ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮ್ಮೆಲ್ಲ ಸಿನಿಮಾ ಪ್ರೇಮಿಗಳ ಪರವಾಗಿ ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು, ಒಬ್ಬ ಕಲಾವಿದನಾಗಿ ಒಬ್ಬ ಟ್ರೂ ಆರ್ಟಿಸ್ಟ್ ಯಾರು ಅನ್ನೋದಕ್ಕೆ ನೀವು ಇಲ್ಲಿ ಪಾತ್ರ ಮಾಡಿರೋದು ಮತ್ತೊಂದು ಸಾಬೀತುಪಡಿಸಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲರೂ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ, ಹೊಗಳಿದ್ದಾರೆ. ಉಪೇಂದ್ರ, ರಾಜ್ಬಿ ಶೆಟ್ಟಿ ಅವರಾಗಲಿ, ಇಲ್ಲ ಪ್ರೊಡ್ಯೂಸರು, ಆಲ್ಮೋಸ್ಟ್ ತುಂಬ ಪ್ರಮೋದಿಂದ ಹಿಡಿದು ಅರ್ಜುನ್ ಜನ್ಯ ಎಲ್ಲ ಇದರಲ್ಲೂ ಹೇಳ್ತಾ ಇರ್ತಾರೆ. ಆಮೇಲೆ ಹೆಗಡೆ ಅಂತೂ ನಾವು ತುಂಬ ವರ್ಷಗಳಿಂದ ಪರಿಚಯ. ಹೆಗಡೆ ಇನ್ನು ಏನು ಮಾತಾಡೋದು, ಐ ಥಿಂಕ್ ಐಲ್ ಬಿಕಮ್ ವೆರಿ ಎಮೋಷ್ನಲ್. ಐ ಥಿಂಕ್ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ. ವೆನ್ ಐ ವಾಸ್ ಇನ್ ದಟ್ ಪೀರಿಯಡ್. ಅದರ್ವೈಸ್ ಈ ಸಿನಿಮಾ ಹೋಗಿದ್ದು ನಾವು ಉಪೇಂದ್ರ, ರಾಜ್ಬಿ ಶೆಟ್ಟಿ ಅವ್ರು ಮೂರುವೆ ಯಾರು ಏನು ಮಾಡ್ತಿದ್ವಿ ಅಂತಲ್ಲ, ಬಟ್ ಎಲ್ಲ ಎನಿ ಕಾಂಬಿನೇಷನ್, ನಂದು ರಾಜ್ಬಿ ಶೆಟ್ಟಿ ಅವ್ರಿಗೆ, ನಂದು ಉಪೇಂದ್ರ ಅವ್ರದ್ದಾಗಲಿ, ನಂದು ಮೂರು ಜನದ್ದಾಗಲಿ ಜೊತೆಲಿ ಬಂದಾಗ ಯಾರು ಏನು ಮಾಡ್ತೀವಿ ಅಂತ ಯಾರು ಕೇಳೇ ಇಲ್ಲ ಯಾರು ಹೋಗಿ ಏನಂತೀವಿ ಮಾನಿಟರ್ನ ಚೆಕ್ ಮಾಡೋದು, ನೋ, ವಿ ನೆವರ್ ಇಸ್ ಟು ಡೂ. ಅಂದರೆ ಅಷ್ಟು ಓಪನ್ ಆಗಿದ್ರು ಎಲ್ಲರೂ, ಓಪನ್ ಬುಕ್ ಆಗಿದ್ರೇ ಪಿಕ್ಚರ್ ಚೆನ್ನಾಗಿ ಬರೋದು. ಕಾಂಬಿನೇಷನ್ ಹೆಂಗಾಗುತ್ತೆ ಅಂದರೆ ಇನ್ನೊಬ್ರಿದು ಏನಿದೆ ನಾವು ಅಲ್ಲಿ ಏನು ಮಾಡ್ಬೋದು ಅದು ಬಿಟ್ಬಿಟ್ಟು ನಮ್ಮ ಪಾತ್ರಗಳನ್ನ ನಾವು ಅಚ್ಚುಕಟ್ಟ ಮಾಡಿದ್ರು. ಅಷ್ಟು ಚೆನ್ನಾಗಿ ಅರ್ಜುನ್ ಜನ್ಯ ಅದನ್ನು ನೆಟ್ ಮಾಡಿದರು. ಮೊದಲು ನಾನು ಕೇಳಿದಾಗಲೇ ನಂಗೆ ತುಂಬ ಖುಷಿ ಆಯಿತು. ಯಾವಾಗ ಉಪೇಂದ್ರ, ರಾಜ್ಬಿ ಶೆಟ್ಟಿ ಬಂದರು ಅದು ಇನ್ನೊಂದು ರೂಪ ತಗೊಳ್ತು. ಅವ್ರು ಹೇಳ್ತಾರೆ, ಇವಾಗ ಶಿವಣ್ಣ ನಿನ್ನ ಪಿಕ್ಚರ್, ನನ್ನ ಪಿಕ್ಚರ್ ನಿಜ, ನಮ್ಮ ಪಿಕ್ಚರ್ ಅದು, ನನ್ನ ಪಿಕ್ಚರ್ ಅಲ್ಲ, ನಮ್ಮ ಪಿಕ್ಚರ್ ಅದು. ಅದಕ್ಕೆ ನಾನು ಯಾವುದೇ ಪಿಕ್ಚರ್ ಮಾಡಿದ್ರೆ ನಾವು ಯಾಕೆ ಪ್ರೊಡಕ್ಷನ್ ಸೈಡ್ ಇನ್ವಾಲ್ವ್ ಆಗ್ತೀವಿ ಅಂದರೆ ಯಾರಿಗೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಂದರೆ ಮನಿ ವ್ಯಾಲ್ಯೂ ಮಾಡಬೇಕು ಯಾವಾಗಲೂ. ಆವಾಗ ನೀವು ಅವಾಗ ಮನಿ ವ್ಯಾಲ್ಯೂ ಮಾಡಿದ್ರೇ ನಮ್ಗೆ ಆ ಮನಿಗೆ, ಯಾಕಂದ್ರೆ ಲಕ್ಷ್ಮಿ ಎಲ್ಲರಿಗೂ ಸಿಗಲ್ಲ, ಸಿಗ್ತಾರೆ ಚೆಲ್ತಾರೆ ಅಂದ್ಬಿಟ್ಟು ಅವ್ರನ್ನ ಅಡ್ವಾಂಟೇಜ್ ತಗೋಬಾರ್ದು. ಲಕ್ಷ್ಮಿನ ಸೇವ್ ಮಾಡಬೇಕು. ಆ್ಯಕ್ಚುಲಾಗಿ ಎಷ್ಟು ಮಟ್ಟಿಗೆ ಸೇವ್ ಮಾಡೋಕ್ಕಾಗುತ್ತೆ, ಅವಾಗ ಏನಾಗುತ್ತೆ, ಅವರು ಇನ್ನೂ 10 ಪಿಕ್ಚರ್ ಜಾಸ್ತಿ ಮಾಡ್ತಾರೆ. ಅವ್ರು ಹೇಳಿದ ಒಂದು ಟಿಕೆಟ್ ರೇಟ್ ಕೇಳಿದೆ ಯಾರು, ಎಷ್ಟು ಒಳ್ಳೆ ಮಾತು ನೋಡಿ. ಇವಾಗ ಹೇಳ್ತೀವಿ, ಎಲ್ಲರೂ ಹೇಳ್ತಾರೆ ಬಂದೆ 2 ವಾರ ಹೋದ್ರೆ ಸಾಕ್ತಾರೆ ಅಷ್ಟೇ ಪಿಕ್ಚರ್. ದುಡ್ಡು ಗೋಚ್ಕೊಳ್ಳೋದು ಇರಬಾರ್ದು, ಕಮ್ಮಿ ದುಡ್ಡು ಎಲ್ಲರೂ ಬಂದು ನೋಡಂಗಿರಬೇಕು. ಅವಾಗ ಏನಂದ್ರೆ 100 ದಿನ ಹೋಗಿದ್ರೆ ಬೇಡ ಅಂತ ಹೇಳ್ತೀವ ನಾವು. ಯಾಕೆ? ಸಿನಿಮಾ ಒಂದೇ ತಾನೆ, ಅವಾಗ ಬಂದಿದ್ದ ಸಿನಿಮಾನು ಒಂದೇ. ಇವಾಗ ಸ್ವಲ್ಪ ಏನಂತೀವಿ ಟೆಕ್ನಿಕಲ್ ಡೆವಲಪ್ ಆಗಿರ್ಬೋದು. ವೈ 100 days ಹೋಗ್ಬಾರ್ದ, ಸುಲೋಜಿಬ್ಲಿ ಹೋಗ್ಬೇಕು, ಓಡಿಸ್ಬಾರ್ದು ಅಷ್ಟೇ, ಹೋಗಬೇಕು, ಓಡಿಸ್ಬಾರ್ದು. ನಾವು ವೆರಿ ಲಕ್ಕಿ, ನಾವು ಆ ಪೀರಿಯಡ್ ಇದ್ದು ಎಷ್ಟು ಎಂಜಾಯ್ ಮಾಡಿದ್ದೀವಿ. ನಾವು ಉಪೇಂದ್ರ ಅವಾಗ ಹೇಳ್ಕೊತೀವಿ, ಹೆಂಗಿತ್ತು ಗುರು ಅವಾಗ, ಅದು ಇರಬೇಕು. ಇವಾಗ ನಾವು ಅದೇ ಮೂಡಲ್ಲಿ ನಾವು ಆ್ಯಕ್ಟ್ ಮಾಡೋಕ್ಕೆ ಬರೋದು. ಸ್ವಲ್ಪ ಟೆಕ್ನಿಕಲಾಗಿ ಏನೋ ಇಂಪ್ರೂವ್ ಮಾಡ್ಬೋದು, ಬಟ್ ಅದ್ರ ಜೊತೆಗೆ ನಾವು ಹಳೇದನ್ನ ಮರ್ತಿಲ್ಲ, ಹಳೇದನ್ನ ಮರೀಲೂಬಾರ್ದು. ವಿ ಶುಡ್ ವ್ಯಾಲ್ಯೂ, ಟೈಮ್ ವ್ಯಾಲ್ಯೂ ರೆಸ್ಪೆಕ್ಟ್ ಮಾಡಬೇಕು, ದುಡ್ಡನ್ನ ರೆಸ್ಪೆಕ್ಟ್ ಮಾಡಬೇಕು, ನಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕು. ನಮ್ಮನ್ನು ರೆಸ್ಪೆಕ್ಟ್ ಮಾಡಿದ್ರೆ ಬೇರೆಯವ್ರು ನಮ್ಮನ್ನು ರೆಸ್ಪೆಕ್ಟ್ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಇವತ್ತು 45 ಇದ್ರೆ ಫಸ್ಟ್ ಅಪ್ಪಾಜಿ ಅನ್ನದಾತರನ್ನ ಮೇಯ್ನು. ರಮೇಶ್ ರೆಡ್ಡಿ ಅವ್ರು ಮನಸ್ಸು ಮಾಡಿದ್ರೆ 45 ಆಗ್ತಿರ್ಲಿಲ್ಲ. ಅರ್ಜುನ್ ಜನ್ಯ ಹೇಳಿ ಅದು ಎಷ್ಟು ಮಟ್ಟಿಗೆ ನಾವು ಕಾಂಪ್ರಮೈಸ್ ಮಾಡ್ಬೋದು ಹೇಳಿ. ಒಬ್ಬ ಹೊಸ ನಿರ್ದೇಶಕ, ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು, ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು. ಎಷ್ಟು ಜನ ಅವಕಾಶ ಕೊಡ್ತಾರೆ ಹೇಳಿ. ನಾವು ಒಂದು ಸಿಂಪಲ್ ಫೋನ್ ಮಾಡಿದಾಗ ಇಲ್ಲ ಮಾಡ್ತೀನಿ, ಚೆನ್ನಾಗಿದೆ, ಅನಿಮೇಷನ್ ಮಾಡಿ, ಅದು ಎಷ್ಟು ಅದ್ಭುತ, ಒಂದು ಹೊಸ ಪ್ರಯತ್ನ. ಇವತ್ತು ನೆಕ್ಸ್ಟ್ ಫಾಲೋ ಆಗುತ್ತೆ ನೋಡಿ, ಎಲ್ಲರೂ ಅದು ಮಾಡ್ತಾರೆ, ಶುರು ಮಾಡ್ತಾರೆ. ಅದಾದಮೇಲೆ ಸತ್ಯ ಹೆಗಡೆ ಅವರು ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟ್ರಿಗೆ ಒಂದು ಲೈಟ್ ಕೋಡ್ ಥರ ಮಾಡ್ಕೊಂಡಿದ್ದಾರೆ. 3 ಜನ ಒಂದು ಫ್ರೇಮ್ ಬರ್ಬೇಕಾದ್ರೆ 3 ಜನಕ್ಕೂ ಆ ಕೋಡ್ ಫಾಲೋ ಮಾಡಿದ್ದೀರ, ಭಾಳ ಕಷ್ಟ. ನಾನು ಯೂಶಲಿ ಬಂದಾಗ ಏನಪ್ಪ ಲೇಟ್ ಆಗುತ್ತೆ, ನಾನು ಅದು ಸೆಟ್ಗೆ ಹೋಗ್ತೇನೆ, ರೆಡಿ ಆದಮೇಲೆ ಹೋಗ್ತಿದ್ದೆ. ಯಾಕೆ ನಾನು ಮೂಡ್ ಸ್ಪಾಯ್ಲ್ ಮಾಡ್ಕೋಬಾರ್ದು, ಅವ್ರನ್ನ ನಾವು ಅವಸರಪಟ್ಟು ಅರ್ಜೆಂಟ್ ಮಾಡಬಾರ್ದು. ಅಷ್ಟು ಚೆನ್ನಾಗಿ ಲೈಟ್ ಮಾಡಿದ್ರು. ಸತ್ಯ ರಿಯಲಿ ವೆರಿ ವೆರಿ ಗುಡ್ ವರ್ಕ್ ಆ್ಯಂಡ್ ಸೂಪರ್. ಆಮೇಲೆ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ, ಅರ್ಜುನ್ ಬಗ್ಗೆ ಮಾತಾಡೋಂಗಿಲ್ಲ. ಅರ್ಜುನ್ ಆ್ಯಕ್ಚುಲಿ ನಾನು ಹೇಳಿದೆ, ಫಸ್ಟ್ ಕತೆ ಹೇಳಿದೆ ನನಗೇನೆ, ಅದರಿಂದ ನಾನು ಯಾವತ್ತೂ ಮರೆಯಲ್ಲ ಅರ್ಜುನ್ನ. ಥ್ಯಾಂಕ್ಸ್ ಅಂದರೆ ಫಸ್ಟ್ ಎಂತ ಅಣ್ಣ ನೀವು ಮಾಡಬೇಕು ಈ ಕ್ಯಾರೆಕ್ಟರ್ ಅಂತ ಮೊದಲೇ ಫಿಕ್ಸ್ ಮಾಡಿಬಿಟ್ರು. ಅದಾದಮೇಲೆ ಯಾವಾಗ ನಾವೆಲ್ಲ ಜಾಯ್ನ್ ಆದವು, ಒಂದು 45 ಆಯಿತು. ಇವತ್ತು ಟ್ರೈಲರ್ ನೋಡಿ ಬೇರೆ ಜಾಗದಿಂದ ನಾವು ಅವರು ಪ್ರತಿಕ್ರಿಯೆ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ. ಐ ಹೋಪ್ ಎಲ್ರಿಗೂ ಈ 45 ವರ್ಲ್ಡ್ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ. ಬಟ್ 100% ಸಮ್ ಲೆವೆಲ್ ಅದು ಎಲ್ಲರಿಗೂ ಡಿಸಪಾಯಿಂಟ್ ಮಾಡಲ್ಲ, ಎಲ್ರಿಗೂ ಆ ಪಿಕ್ಚರ್ನ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ರಿಯಾಲಿಟಿ ಇದೆ ಪಿಕ್ಚರ್ನಲ್ಲಿ. ದಿನನಿತ್ಯ ನಾವು ಏನು ಫೇಸ್ ಮಾಡ್ತೀವೋ ಅದೆಲ್ಲ ಯು ಕ್ಯಾನ್ ಫೀಲ್ ಅಬೌಟ್ ಲೈಫ್, ವಾಟ್ ಈಸ್ ಲೈಫ್, ವ್ಯಾಲ್ಯೂ. ಹೇಳ್ತೀವಲ್ಲ ನಾವು ವ್ಯಾಲ್ಯೂ ಮಾಡ್ಬೇಕು ಲೈಫ್ ಅಂತ, ಎಲ್ಲರಿಗೂ ಗೊತ್ತಾಗುತ್ತೆ. ಜೀವನ ಅನ್ನೋದು ಎಷ್ಟು ಮುಖ್ಯ, ಯಾತಿಗೋಸ್ಕರ ಮುಖ್ಯ ಅನ್ನೋದು ಈ 45 ಹೇಳುತ್ತೆ.
ಕಮ್ ಟು ದ ವರ್ಲ್ಡ್ ಆಫ್ 45 on 25th. ಎಲ್ಲರೂ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಪ್ರಮೋದ್ ಫಾರ್ ಯುವರ್ ಲವ್ಲಿ ವರ್ಡ್ಸ್. ಆ್ಯಂಡ್ ನಿಮಗೂ ಅಷ್ಟೇ ಶಮೀರ್ ಅವರ ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಯಾವಾಗ ಬಂದ್ರೂ ನಾವು ಹೇಳ್ತಾ ಇರ್ತೀವಿ, ಯಾವಾಗಲೂ ತಮಾಷೆ ಮಾಡ್ತೀವಿ, ಯಾವಾಗ ಬಂದು ನೀನೇ ಸಿಗ್ತೀಯಲ್ಲಮ್ಮ ಅಂತ. ನಿಜವಾಗ್ಲೂ ಆಲ್ ದ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು, ಥ್ಯಾಂಕ್ಸ್ ಎವ್ರಿಬಡಿ. ಗೀತಾ ಥ್ಯಾಂಕ್ ಯು, ನೀವು ಥ್ಯಾಂಕ್ ಯು, ಆಲ್ ಪ್ರಶಾಂತ್, ಶ್ರೇಯಾ ಇದ್ದಾರೆ, ಐ ಥಿಂಕ್ ನಂದಿನಿ ಅವರಿದ್ದಾರೆ, ಅವ್ರಿಗೂ ಅಷ್ಟೇ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಮೀ ಫಾರ್ ಆಲ್ ದ ಟೈಮ್. ನಾನು ಯಾವತ್ತೂ ಮರೆಯಲ್ಲ ನನ್ನ ಲೈಫ್ಲಿ. ಆಮೇಲೆ ಗ್ರಾಫಿಕ್ನವರು, ವಿಷುವಲ್ ಎಫೆಕ್ಟ್ನವರು ಗೊತ್ತು ಪಾಪ ಎಷ್ಟು ಸರಿ ತಲೆ ತಿಂತೀನಿ. ಫೋನ್ ಮಾಡಿ ಅರ್ಜುನ್ಗೆ ಹೇಳ್ತೀನಿ, ಯಾಕೆ ಇನ್ನೂ ಲೇಟ್ ಆಯ್ತಾ, ಬಟ್ ಅವರು ಇಲ್ಲ, ಅದು ಕರೆಕ್ಟ್ ಆಗೋವರೆಗೂ ಮಾಡಲ್ಲ. ನಮ್ಗೇನು ಗೊತ್ತಾ ಭಯ, ಪಾಪ ಅಷ್ಟೊಂದು ಹಣ ಹಾಕಿದ್ದಾರೆ, ಯಾತಿಗೆ ಇಷ್ಟೊಂದು ಇದು ಮಾಡಬೇಕಾ, ಪ್ರೆಷರ್ ಆಗುತ್ತಲ್ಲ. ಬಟ್ ಅವರ ಪ್ರೆಷರ್ನ ಪ್ಲೆಷರ್ ಥರ ತಗೊಂಡ್ರು ಅವರು. ಸೊ 25 ಬಹುತೇಕ ಎಲ್ಲರಿಗೂ ಒಂದು ಪ್ಲೆಷರ್ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಜೈ ಹಿಂದ್.